ಇದೆಲ್ಲದರ ನಡುವೆನೇ ಈ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟ ಹಾಗೆ ಇದೀಗ ತಮಿಳುನಾಡು ಖ್ಯಾತೆ ತೆಗಿತಾ ಇರುವಂತಹ ಸಂದರ್ಭದಲ್ಲಿ ಅದರ ಮುಂದುವರೆದ ಭಾಗವಾಗಿ ಪ್ರಧಾನಿ ಮೋದಿಗೂ ಕೂಡ ಪತ್ರವನ್ನ ಬರೆದಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಸಿಎಂ ಜೋಸೆಫ್ ವಿಜಯ್, ತಮಿಳುನಾಡು ಸಿಎಂ, ಕರ್ನಾಟಕಕ್ಕೆ ಒಂದು ಸೂಚನೆ ಕೊಡುವಂತೆ ಕೋರಿ ಪತ್ರವನ್ನ ಬರೆದಿದ್ದಾರೆ. ಅಷ್ಟೇ ಅಲ್ಲ, ನಾಳೆ ಮೋದಿಯನ್ನ ಭೇಟಿ ಆಗ್ತಾ ಇದ್ದಾರೆ ಅಂತಲೂ ಕೂಡ ಗೊತ್ತಾಗ್ತಾ ಇದೆ. ವಿಜಯ್ ಹಾಗೆ ತಮಿಳುನಾಡಿನ ವಾದ ಏನು ಅಂತಂದ್ರೆ, ಕಾವೇರಿ ನದಿಯಲ್ಲಿ ಯಾವುದೇ ಯೋಜನೆಯನ್ನ ಕೈಗೊಳ್ಳಬಾರದು. ಸುಪ್ರೀಂ ಕೋರ್ಟ್ ಕೂಡ ಹಿಂದೆ ಎಲ್ಲ ತೀರ್ಪು ಕೊಟ್ಟಿದೆ. ಆ ತೀರ್ಪನ್ನ ಉಲ್ಲಂಘಿಸಿದಂತೆ ಆಗ್ಬಿಡುತ್ತೆ ಕರ್ನಾಟಕ ಏನಾದ್ರೂ ಮೇಕೆದಾಟು ಯೋಜನೆಯನ್ನ ಮಾಡೋಕ್ ಹೊರಟ್ರೆ. ಹೀಗಂತ ಪ್ರಧಾನಿ ಮೋದಿಗೆ ಪತ್ರವನ್ನ ಬರೆದಿದ್ದಾರೆ ವಿಜಯ್ ಅಂತೇಳಿ ತಿಳಿದು ಬರ್ತಾ ಇದೆ. ಆದ್ರೆ ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಯಾವ ಕಾರಣಕ್ಕೋದ್ರೂ, ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಕೋರ್ಟ್ನಲ್ಲಿ ನಿನ್ನೆ ಕರ್ನಾಟಕದ ಪರವಾಗಿನೇ ತೀರ್ಪು ಬಂದಿದೆ. ಇವ್ರ ಮೇಲ್ಮನವಿ ಮತ್ತೊಂದು ಇವರೇನು ಅಪೀಲ್ ಹೋಗ್ತಾ ಇದ್ರು ಅದೆಲ್ಲ ಸಾಧ್ಯ ಇಲ್ಲ ಅಂತ ಕೋರ್ಟ್ ಹೇಳಿದೆ, ಅದನ್ನು ತಿರಸ್ಕರಿಸಿದೆ. ಹೀಗಾಗಿ ಕರ್ನಾಟಕದ ವಾದಕ್ಕೆ ಇಲ್ಲಿ ಮನ್ನಣೆ ಸಿಕ್ಕಿದೆ. ಹೊಸ DPR ಕೂಡ ಸಿದ್ಧ ಆಗಿದೆ. ಮೇಕೆದಾಟು ಯೋಜನೆಗೆ ತಡೆ ಹಾಕೋದಕ್ಕೆ ತಮಿಳುನಾಡಿಗೆ ಯಾವುದೇ ಅರ್ಹತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ವಿಚಾರ ಏನು ಅಂತಾರೆ, ಈಗ ನಾವು ಪ್ರಾಕ್ಟಿಕಲಿ ನೋಡಬೇಕು ಅಂತಂದರೆ, ಈಗ ಇಂತಿಷ್ಟು TMC ಅಂತ ಪ್ರತಿ ವರ್ಷ ತಮಿಳುನಾಡಿಗೆ ಕೊಡಬೇಕು. ಅದು ಸುಪ್ರೀಂ ಕೋರ್ಟ್ ಒಂದು ಸೂಚನೆ ಕೊಟ್ಟಿದೆ, ಬರಗಾಲದ ಸಂದರ್ಭದಲ್ಲಿ ಅಂದರೆ ಇಂತಿಂಥ ಮಳೆ ಆದಂಥ ಸಂದರ್ಭದಲ್ಲಿ ಇಷ್ಟು TMC, ಇಷ್ಟು ಮಳೆ ಆಗಿಲ್ಲ ಅಂದರೆ ಇಷ್ಟು TMC ಅಂತ. ಅಷ್ಟು ಪ್ರಮಾಣದ ನೀರು ನಾವು ಬಿಡ್ತೀವಲ್ಲ, ಇನ್ನೇನು ಇವ್ರ ಸಮಸ್ಯೆ? ಮೇಕೆದಾಟು ಮಾಡಿದ್ರು ನಾವು ಬಿಡ್ತೀವಿ, ಇನ್ನೇನು ಸಮಸ್ಯೆ ಅಂತ ರಾಜ್ಯ ಕಾಂಗ್ರೆಸ್ನ ನಾಯಕರು ಅಥವಾ ರಾಜ್ಯದ ನಾಯಕರು ಕೇಳ್ತಾ ಇರುವಂಥ ಪ್ರಶ್ನೆ. ಡಿ ಕೆ ಶಿವಕುಮಾರ್ ಇದಕ್ಕೆ ಸಂಬಂಧಪಟ್ಟಂಗೆ ರಿಯಾಕ್ಟ್ ಮಾಡಿದ್ದಾರೆ. ಏನು ಹೇಳಿದ್ರೆ ಕೇಳೋಣ ಬನ್ನಿ. I am just telling them that Karnataka on Mekedatu water, which we have worked for water, there was a judgment in Karnataka favor that Tamil Nadu can't interfere, and it is a bound duty of Karnataka to see that whatever may be the position, 177 TMC of water should be left. That is the condition. So that was been imposed. Now they had gone for a review after the Tamil Nadu government. Now a 3 bench was being formed again under the leadership. Now they have rejected it, and I am very thankful on behalf of Karnataka. So let us take forward. Now it is the duty of central government. We are already on the process of filing our new DPR. DPR means old DPR itself. ಆಗ್ತಾನೆ ಹೇಳಿದಾಗೆ ಮೋದಿ ಅಂಗಳ ತಲುಪ್ತಾ ಇದೆ ಇದೀಗ ಮೇಕೆದಾಟು ವಿಚಾರ. ಇವತ್ತು ಮೋದಿಗೆ ಪತ್ರ ಬರೆದು ನಾಳೆ ಮೋದಿಯನ್ನ ಭೇಟಿಯಾಗುವಂತ ನಿಟ್ಟಿನಲ್ಲಿ ಸಿಎಂ ವಿಜಯ್ ನಿರ್ಧರಿಸಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ನಾಳೆ ಅವರಿಗೆ ಸಮಯ ಕೂಡ ಸಿಕ್ಕಿದೆಯಂತೆ. ನಾಳೆ ಸಂಜೆ 4 ಗಂಟೆಗೆ ಮೋದಿ ಹಾಗೆ ವಿಜಯ್ ಭೇಟಿಗೆ ಸಮಯ ನಿಗದಿಯಾಗಿದೆ. ಭೇಟಿ ವೇಳೆ ಮೇಕೆದಾಟು ವಿಚಾರವನ್ನ ಪ್ರಸ್ತಾಪಿಸುವಂತ ಸಾಧ್ಯತೆ ಇದೆ. ಆಮೇಲೆ ಇನ್ನೊಂದು ವಿಚಾರ ಅಂತಾನೆ, ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರದಲ್ಲಿ ಅವರು ಪ್ರಧಾನಿಯನ್ನ ಹೋಗಿ ಭೇಟಿ ಆಗಿಲ್ಲ. ಇದು ನಾಳೆ ಪ್ರಧಾನಿಯನ್ನ ಒಂದು ಭೇಟಿ ಆಗೋದು, ಜೊತೆಗೆ ಒಂದು ಉಭಯ ಕುಶಲೋಪರಿ, ಅದರ ಜೊತೆಗೆ ತಮಿಳುನಾಡಿನ ಬೇಡಿಕೆಗಳೇನೋ ಅದನ್ನೊಂದು ಪಟ್ಟಿ ಇಡೋದು, ಈ ಥರದ್ದೆಲ್ಲ ಇರುತ್ತೆ. ಅದರಲ್ಲಿ ಬಹುಮುಖ್ಯವಾಗಿ ಕಾವೇರಿ ವಿಚಾರವನ್ನ ಅಥವಾ ಮೇಕೆದಾಟು ವಿಚಾರವನ್ನೇ ಪ್ರಸ್ತಾಪ ಮಾಡ್ತಾರೆ ಅಂತೇಳಿ ತಿಳಿದು ಬರ್ತಾ ಇದೆ.